ಸೇಫ್ ಕೊಡೋಣ ಬಿಡು ಚಿನ್ನ. ನಾವಿಬ್ರು ಈ ಮನೆಯಲ್ಲಿ ಹಾಯಾಗಿರ್ಬೋದು. ಖಂಡಿತವಾಗ್ಲೂ ಚಿನ್ನ. ಯಾವಾಗ ಸೇರಿಸ್ತೀರಾ? ನಾಳೆ ಹೋಗಿ ವಿಚಾರಿಸ್ಕೊ ಬನ್ನಿ, ಓಕೆನಾ? ಓಕೆ ಚಿನ್ನ. ಏನ್ರಿ ಮುದಿ ಗೋಬೆಗಳು ಗ್ಯಾಸ್ ತುಂಬಿಸ್ಕೊಬರೋ ನೀರ್ ತರಕ್ ಹೋದ್ರು ಇನ್ನೂ ಬರ್ಲೇ ಇಲ್ವಲ್ಲ, ಎಲ್ಲ ಹಾಳಾಗೋದ್ರು. ದಿಲೀಪ, ಅದ್ಯಾಕನ ಇರೋಣ. ದಿಲೀಪ, ನಮ್ಮನೆ ಕಡೆ ಪೋಸ್ಟ್ ಮ್ಯಾನ್ ಬರೋದ್ ನಾನು ನೋಡಿದೆ. ರಘು ವಿಚಾರ ಏನಾದ್ರೂ ಗೊತ್ತಾಯ್ತೇನಪ್ಪ? ಇನ್ನುವೇ ನಿಮ್ಗಿನ್ನು ಆ ರಘು ವಿಚಾರ ಬಿಟ್ಟಿಲ್ವೇನು? ಅದು ಯಾವ ಕೆರೆಯಲ್ಲಿ ಬಿದ್ದು ಸತ್ತು ಹೆಣವಾಗಿ ಹೋದ್ನೋ ಏನೋ, ನಿಮಗೂ ಮಾಡಕ್ ಕೆಲಸ ಇಲ್ಲ ಅನ್ಸುತ್ತೆ. ಏಕಮ್ಮ, ಏನಾಯ್ತಮ್ಮ, ಏನಾಯ್ತು? ಏನು ಅಂತ ಹೇಳಪ್ಪ, ನನ್ನ ಕರ್ಮ ಕದೆಲ್ಲ. ನನ್ನ ಗಂಡ ಕುಡಿತ ಚಟಕ್ ಬಿದ್ದು ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಮಾರ್ರು ಅಂತ ಹೇಳ. ಅವ್ರ ದೃಷ್ಟಿನಲ್ಲಿ ನಾನು ನಾಯಿಗಿಂತ ಕೀಳಾಗಿದ್ದೀನಿ ಅಂತ ಹೇಳ. ಅಪ್ಪ ಅವರು ಮನೆಗೆ 3 ದಿವಸಕ್ಕೆ ಒಂದ್ಸತಿ ಬರ್ತಾರೆ ಅಂತ ಹೇಳ. ನೀವಾಗ್ಲಿ ಅಣ್ಣಾಗ್ಲಿ ಬಂದು ಅವ್ರಿಗೆ ಬುದ್ಧಿ ಹೇಳೋವರೆಗೂ ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ಶಕಿಲ, ಯಾಕೆ ಬಂದೆ ಮನೆಗೆ? ನೋಡು, ಈಗಾಗ್ಲೇ ನಿನ್ ಮದ್ವೆಗೋಸ್ಕರ ನಿಮ್ಮ ಅಣ್ಣ ಅಲ್ಲಿ ಇಲ್ಲಿ ಸಾಲ ಮಾಡಿ ತನ್ನ ಕೈ ನಾನು ಸುಟ್ಕೊಂಡಿದ್ದಾರೆ. ಮತ್ತೆ ಮನೆಗೆ ಬರೋದಿಕ್ಕೆ ನಾನು ಆಸ್ಪದ ಕೊಡಲ್ಲ. ಏನೇ ಒಂದು ಸಾರಿ ಲಗ್ನ ಶಾಸ್ತ್ರ ಮುಗಿದ್ಮೇಲೆ ಮತ್ತೆ ನಾನು ಈ ಮನೆಗೆ ಬರಬಾರ್ದು ಅಂತ ನೀವು ಹೇಳ್ತಾ ಇರೋದು. ನಾನು ಈ ಮನೆಗೆ ಬರೋದಕ್ಕೆ ಆಸ್ಪದ ಇಲ್ಲ ಅಂತ ನೀವು ಹೇಳ್ತೀರಾ? ಹೇಳಿ ಅದಕ್ಕೆ. ಶಕಿಲ, ಆಸ್ಪದವಿದೆ, ಆದ್ರೆ ಬರೋ ರೀತಿ ಬಂದ್ರೆ ಮಾತ್ರ ಆಸ್ಪದವಿದೆ ಹೊರತು ಈ ರೀತಿ ಗಂಡನನ್ನ ಬಿಟ್ಟು ಬರೋಳಿಗೆ ತವರ ಮನೆಯಲ್ಲೂ ಆಸ್ಪದವಿರಲ್ಲ, ನೆನಪಿರಲಿ. ನಾವೇನ್ ನಿಮ್ಮನ್ನ ಮದ್ವೆ ಕರೆದಿದ್ವಾ, ನಿನ್ನ ಮುಂಜಿಗೆ ಕರೆದಿದ್ವಾ? ಕರೀದೇ ಇದ್ರು ತವರ ಮನೆಗೆ ಓಡೋಡಿ ಬರೋದಕ್ಕೆ ನಾಚಿಕೆ ಆಗಲ್ವಾ ನಿನ್ಗೆ? ನನ್ನ ಗಂಡ ನನಗೆ ಹೊಡಿಲಿ ಬಡಿಲಿ ಏನ್ ಮಾಡಿದ್ರು ನೀವೇನು ಕೇಳಲ್ಲ ಅಂತ ನಾ ಹೇಳ್ತೀನಿ. ಹೇಳಣ್ಣ, ನೀವೇನು ಕೇಳಲ್ವಾ? ನೋಡು, ಪತಿಯಾದವನ ಗುಣ ಅವಗುಣಗಳನ್ನು ಸರಿಪಡಿಸ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ ಹೊರತು ನಿನ್ನನ್ನ ಮದುವೆ ಮಾಡಿಕೊಟ್ಟ ಬಂಧು ಬಾಂಧವರಲ್ಲ. ನಿನ್ನ ಪಾಲಿಗೆ ಬಂದ ಎಡೆನ ನೀನೇ ಸರಿ ಮಾಡ್ಕೊಂಡು ತಿನ್ಬೇಕೆ ಹೊರತು ಅದು ನಮ್ ಜವಾಬ್ದಾರಿ ಅಲ್ಲ. ಯಾಕೋ ನಿನ್ನ ಮನ್ಸನ್ನ ಇಷ್ಟೊಂದು ಕಲ್ ಮಾಡ್ಕೊತಾ ಇದೀಯ? ಅವಳು ನಿನ್ನ ಒಡ ಹುಟ್ಟಿದ ತಂಗಿ ಕಣು. ಅವಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದು ತವ್ರ ಮನೆಯವರಾದ ನಮ್ಮ ಕರ್ತವ್ಯ ಅಪ್ಪ. ಹೇಳಕ್ ಮದುವೆ ಮಾಡ್ಕೊಟ್ಮೇಲೆ ನಾವ್ ಯಾರಾದ್ರೂ ಒಬ್ರು ಹೋಗಿ ಆ ಮನೇಲಿ ಇವಳು ಸಂಸಾರ ಹೇಗ್ ನಡೀತಾ ಇದೆ, ಇವಳ ಗಂಡ ಇವಳನ್ನ ಯಾವ ರೀತಿ ನೋಡ್ಕೊತಾ ಇದೆ ಅಂತ ಒಂದೇ ಒಂದು ದಿನ ನೋಡ್ಕೊಂಡು
ಅನ್ಕೊಂಡ್ ಬಂದಿದ್ದೀವೇನು? ಇವತ್ತು ಅವಳು ಬಂದು ಹಣ ಕೊಡು, ಅಂತಸ್ ಕೊಡು, ಸಿರಿ ಸಂಪತ್ತು ಕೊಡು ಅಂತ ಕೇಳ್ತಾ ಇಲ್ಲಪ್ಪ. ನನ್ನ ಗಂಡ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ, ನನ್ನ ಸಂತಾನನ ಸರಿಪಡಿಸು ಅಂತ ಕೇಳ್ಕೊತಾ ಇದ್ದಾಳೆ. ತವ್ರ ಮನೆಯರಾದ ನಾವೇ ಅವರನ್ನು ದೂರ ತಳ್ಬಿಟ್ರೆ ಅವಳ ಪರಿಸ್ಥಿತಿ ಏನು? ಒಂದೇ ಒಂದು ದಿನ ನಿನ್ನ ಕೆಲ್ಸಕ್ಕೆ ರಜೆ ಇವಳು ಜೊತೆ ಹೋಗಿ ಅವಳ ಗಂಡನ ಬುದ್ಧಿ ಆದಾಡಳ ಸಂಸಾರ ಸರಿಪಡಿಸು. ನಿನಗ್ ಪುಣ್ಯ ಬರುತ್ತೆ ಕಣೋ, ಪುಣ್ಯ ಬರುತ್ತೆ. ಏನು ಬೇಕಾಗಿಲ್ಲ, ಯಾವ ಪುಣ್ಯನೂ ಬೇಡ, ಪಾಪನೂ ಬೇಡ. ಅಷ್ಟಕ್ಕೂ ಅವ್ರ ಆಫೀಸ್ ನಲ್ಲಿ ರಜಾ ಸಿಗಲ್ಲ ಏನ್ರಿ? ನಿಮ್ಗೆ ರಜಾ ಸಿಗುತ್ತಾ? ಇಲ್ಲ ಕಣೆ. ಹಾ. ಏಯ್ ಏಯ್ ಇನ್ನು ಏನು? ಒಂದ್ಸರಿ ತಾಯಿ, ಆ ದೇವರು ನಿಮ್ಮನ್ನ ಸುಖವಾಗಿಟ್ಟಿದ್ದಾರೆಂದು ಮತ್ತೊಬ್ಬರ ಮನಸ್ಸು ನೋಯುವಾಗ ಮಾತನಾಡಬಾರ್ದಮ್ಮ, ಮಾತನಾಡಬಾರ್ದು. ಒಂದು ವೇಳೆ ಈ ನನ್ನ ಮಗಳಿಗೆ ಬಂದ ಪರಿಸ್ಥಿತಿ ನಿನಗೆ ಬಂದಿದ್ದರೆ ಆಗಲೂ ನಿನ್ನ ತವರಿಗೆ ಹೋಗ್ತಿರ್ಲಿಲ್ವೇನಮ್ಮ? ಆಗ ನೀನು ಏನ್ ಮಾಡ್ತಿದ್ದೆ ಹೇಳು? ಏನ್ ಮಾಡ್ತಿದ್ದೆ ಅಂದ್ರೆ ನನ್ನ ಗಂಡನಿಗೆ ಸರಿಯಾದ ಬುದ್ಧಿವಾದ ಹೇಳಿ ನಂದಾರಿಗೆ ತರ್ತಾ ಇದ್ದೆಪ್ಪ. ವಿಧಿ ವಿಲಾಸದಿಂದ ನಿನ್ನ ಗಂಡ ನಿನ್ನ ಮಾತನ್ನ ಕೇಳದಿದ್ರೆ ಆಗ್ಲೂ ನೀನು ತವ್ರ ಮನೆಗೆ ಹೋಗ್ತಿಲ್ವೇನಮ್ಮ? ತವ್ರ ಮನೆಯವ್ರು ಕರೀದೆ ಅಲ್ಲಿಗೆ ಹೋಗೋದಕ್ಕೆ ನಾನೇನು ನಿನ್ನ ಮಗಳು ಕೈಯೋಳಿ ಅಲ್ಲ. ಒಂದು ವೇಳೆ ನನ್ನ ಗಂಡ ನನ್ನ ಮಾತನ್ನ ಕೇಳಿಲ್ಲ ಅಂದಿದ್ರೆ ಯಾವ್ದಾದ್ರು ಕೆರೆಗೋ ಬಾವಿಗೋ ಬಿದ್ದು ಪ್ರಾಣನ ಕಳ್ಕೊತಿದ್ದೆ ಹೊರತು ತವ್ರ ಮನೆಗೆ ಮಾತ್ರ ಓಡೋಗ್ತಾ ಇರ್ಲಿಲ್ಲ. ಇವಾಗ್ಲಾರು ಗೊತ್ತಾಯ್ತೇನಮ್ಮ ನಿಜವಾದ ಗರ್ತಿ ಅಂದ್ರೆ ಹೇಗಿರ್ತಾಳೆ ಅಂತ? ಅರ್ಥ ಆಯ್ತು ಅಣ್ಣ, ನನಗ್ ಚೆನ್ನಾಗಿ ಅರ್ಥ ಆಯ್ತು. ತವ್ರ ಮನೆಯವ್ರು ಬಂದು ಬಾ ಮಗಳೇ ಅಂತ ಕರೀದಿರ ನಾನು ಈ ಮನೆಗೆ ಬಂದಲ್ಲ, ಅದೇ ನಾನ್ ಮಾಡಿರೋದು ಮಹಾ ಅಪರಾಧ. ನೀವೇ ಬಂದು ಬಾ ಅಂತ ಕರೆಯವರೆಗೂ ನಾನು ಈ ಮನೆಗೆ ನನ್ನ ಗಂಡನ ಮನೆಗೆ ಊಟ ಮಾಡಿ 3 ದಿವಸ ಆಯ್ತು. ಇನ್ನು ನನ್ನ ಗಂಡನ ಮನೆಗೆ ಹೋಗೋರು ನನ್ನ ಕಾಲಲ್ಲಿ ಶಕ್ತಿನೂ ಇಲ್ಲ ಈ ಮನೆಗೆ ಮಹಾಲಕ್ಷ್ಮಿಯಾಗಿ ಒಂದೇ ಒಂದು ತುತ್ತು ಅನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಕುತ್ಕೊಂಡು ತಿನ್ಬಿಟ್ಟು ಹೋಗ್ತೀನಿ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಅಕ್ಕೆ ಏನೇ ಗಂಡನ ಬಿಟ್ಟು ಯಾವ ಮಿಂಡ ನಂಬ್ಕೊಂಡು ಅವ್ರ ಮನೆಗೆ ಬಂದಿದ್ಯೆ? ನಿನ್ನಂತ ಜಾರಿನಿ ಪಿಂಡಕ್ಕೆ ನನ್ನ ಕೈಯಿಂದ ಒಂದು ತುತ್ತು ಅನ್ನ ಅಲ್ಲ, ಒಂದೇ ಒಂದು ಗ್ಲಾಸ್ ನೀರ್ ಸಹ ಸಿಗಲ್ಲ. ಹೋಗಿ. ಯಾಕೆ ಬಂದೆ? ಬರ ಬಂದು ನಿಮ್ಮಂತ ಪಾಪಿ ಮಕ್ಕಳಿಗೆ ನಾನು ಜನ್ಮ ಕೊಟ್ಟು ಇವತ್ತು ನನ್ನ ಜಾಡಿ ಬೇಡಮ್ಮ, ಬೇಡ. ನಾನು ನನ್ನ ಗಂಡನಿಗೆ ನಾನು ಹೆಂಡತಿ ಆಗಿದ್ದು ನಿಮ್ಮಂತ ಪಾಪಿ ಮಕ್ಕಳಿಗೆ ಜನ್ಮ ಸರಿ, ಮನೇಲಿ ನನ್ನ ಆಣೆ ಇಲ್ಲದೆ ಈ ಮನೆ ಕಾಲಿಟ್ಟಿದೆ. ನನ್ನ ಆಣೆ ಆಗಿದೆ. ಹೊಡಿಯಮ್ಮ, ಹೊಡಿ. ನನಗೆ
ನನ್ನ ತಾಯಿನ ನೋಡೋಣ ಅಂತ ಬಂದೆ. ನನಗೊಂದು ತವರು ಮನೆ ಇದೆ. ಅಪ್ಪ ಇದ್ದಾರೆ, ಅಣ್ಣ ಇದ್ದಾರೆ, ಅತ್ತೆ ಇದ್ದಾರೆ ಅಂತ ನಾನು ಇಲ್ಲಿವರೆಗೂ ಈ ಮನೆ ಬಾಗಿಲು ಹಿಡ್ಕೊಂಡು ಬಂದೆಪ್ಪ. ನಿನ್ನ ಅಪ್ಪ ಇಲ್ಲದೆ ಈ ಮನೆ ಹೊಸರು ದಾಟುತ್ತಲ್ಲ, ಅದೇ ಅಮ್ಮ ನಾನು ಮಾಡಿದ ತಪ್ಪು. ಇನ್ನೊಂದ್ ಸಾರಿ ನಿನ್ನ ಅಪ್ಪ ಇಲ್ಲದೆ ಬರಲ್ಲಮ್ಮ, ಬರಲ್ಲ. ನನ್ನ ಮಾತುಗಳು ಮಾಡಿ ಕಳ್ಸಮ್ಮ. ಗಂಡನ ಮನೆಯಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದನ್ನ ಎದುರಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗೋ ಶಕ್ತಿ ಕೊಡಪ್ಪ ದೇವ್ರೆ. ಆಶೀರ್ವಾದ ಮಾಡಮ್ಮ ನಿನಗೆ. ರೀ ಈ ಮನೇಲಿ ಇವ್ರಿಗೆ ಬರೀ ಗೋಳಾಟನೆ ಆಗೋಯ್ತು. ನನ್ಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಬನ್ರಿ ನಾವು ಹೊರಗಡೆ ಹೋಗಿ ಎಲ್ಲಾದ್ರೂ ಸುತ್ತಾಡ್ಕೊಂಡ್ ಬರೋಣ. ಏನಂತ ಆಶೀರ್ವಾದ ಮಾಡ್ಲಿ ಮಗಳೇ, ಏನಂತ ಆಶೀರ್ವಾದ ಮಾಡ್ಲಿ? ಈ ಪಾಪಿ ತಾಯಿ ಹೊಟ್ಟೆಲಿ ಯಾಕಾದ್ರೂ ಹುಟ್ಟಿದೆ ಅಂತ ಆಶೀರ್ವಾದ ಮಾಡ್ಲ? ಇಲ್ಲ, ಜನ್ಮ ಕೊಟ್ಟ ಮಗಳಿಗೆ ತುತ್ತನ್ನ ಕೊಡ್ಲಾರ್ದ ಏಳು ತಾಯಿ ನಾನು ಆಗಿದ್ದೀನಲ್ಲ ಅಂತ ಆಶೀರ್ವಾದ ಮಾಡ್ಲ? ಇಲ್ಲ, ಇಲ್ಲಿಗೆ ಬರೋ ಬದಲು ನಿನ್ನ ಗಂಡನ ಮನೇಲಿ ನೇಣ ಕೊಡು ಸಾಕು ಅಂತ ಆಶೀರ್ವಾದ ಆಶೀರ್ವಾದ ಮಾಡ್ಲಮ್ಮ. ಹೋಗಮ್ಮ, ಈ ಎಲ್ಲ ನೋವನ್ನು ಸಹಿಸಿಕೊಂಡು ಬಹಳ ಶಕ್ತಿಯ ಭಗವಂತ ತಿಳ್ಕೊಡ್ಲಿ. ಅಪ್ಪ, ನಿನ್ನ ಮಗಳಿಗೆ ಆಶೀರ್ವಾದ. ಏನೆಂದು ಆಶೀರ್ವದಿಸಲಿ ತಾಯಿ, ಏನೆಂದು ಆಶೀರ್ವದಿಸಲಿ? ಕಲ್ಲಾಗಿ ಬದುಕುವ ಶಕ್ತಿಯನ್ನು ಆ ಬಸವೇಶ್ವರನಿಗೆ ಕರುಣಿಸಲಮ್ಮ. ಎಲ್ಲಿಯಾದರೂ ಹೋಗಿ ಸುಖದಿಂದಿರಮ್ಮ, ಸುಖದಿಂದಿರು. ವಿಫಲ ದೇವಾ ಆಸೆಯೆಲ್ಲ ವಿಫಲ. ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ ದೇವ, ಆಸೆಯೆಲ್ಲ ವಿಫಲ. ಏನೇನು ಮನದ ಆಸೆಗಳು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಏನೇನು ಮನದ ಆಸೆಗಳು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಕ್ಷಣದಲ್ಲಿ ಉದಯ, ಕ್ಷಣದಲ್ಲಿ ಪ್ರಣಯ, ಕ್ಷಣದಲ್ಲಿ ಉದಯ, ಕ್ಷಣದಲ್ಲಿ ಪ್ರಣಯ. ಏನಿದು ವಿಧಿಯೇ ನಿನ್ನ ಲೀಲೆ, ಬಯಸುವುದೊಂದು ಆಗುವುದೊಂದು, ಬಯಸುವುದೊಂದು ಆಗುವುದೊಂದು, ಆಸೆಯೆಲ್ಲ ವಿಫಲ ದೇವ, ಆಸೆಯೆಲ್ಲ ವಿಫಲ.
ಬದುಕಬಾರದು ರೇಣುಕ, ನಾನಿನ್ನು ಬದುಕಬಾರದು. ಏನಂದ್ರೆ ಏನ್ ಮಾತಾಡ್ತಾ ಇದ್ದೀರಿ? ಏನಂತ ಮಾತಾಡ್ತಾ ಇದ್ದೀರಿ? ಹೀಗೆಲ್ಲ ಮಾತಾಡ್ಬೇಡಿ ಅಂದ್ರೆ ನೋಡಿ, ನೀವ್ ಈ ರೀತಿ ಮಾತಾಡಿದ್ರೆ ಅದನ್ನ ಸಹಿಸೋ ಶಕ್ತಿ ನನಗಿಲ್ಲ ಅಂದ್ರೆ ನನಗಿಲ್ಲ. ಏನಂದ್ರೆ ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ರಿ. ಏನಾಗ್ತಾ ಇದ್ದೀರಿ? ಇನ್ನು ಇನ್ನು ಏನಾಗಬೇಕು ರೇಣುಕ? ಇನ್ನು ಏನಾಗಬೇಕು? ಒಡಲಲ್ಲಿ ಹುಟ್ಟಿದ ಮಗಳು ಇಡೀ ಅನ್ನವನ್ನು ಕೇಳಿ ತನ್ನ ಅಣ್ಣನಿಂದ ವಧಿಸಿಕೊಂಡು ಹೋದಳು. ಇದನ್ನೆಲ್ಲ ನೋಡಿ ನಾನಿನ್ನು ಬದುಕಬೇಕು ರೇಣುಕ? ಇಲ್ಲ ರೇಣುಕ, ಇಲ್ಲ. ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ರೇಣುಕ, ಒಂದು ಸ್ವಲ್ಪ ನೀರು ತಗೊಂಡು ಬರ್ರಿ. ತಗೊಂಡ್ಬರ್ತೀನಿ. ನಿಲ್ಲು ರೇಣುಕ, ನಿಲ್ಲು. ನಾನಿನ್ನು ಮುಂದೆ ಈ ಮನೆಯಿಂದ ಒಂದು ಹನಿ ನೀರು ಸಹ ಕುಡಿಯಲ್ಲ. ಎಲ್ಲಿಯಾದರೂ ಹೋಗಿ ಹೊರಗಿನಿಂದ ನೀರು ತಗೋಬ ರೇಣುಕ. ತಗೊಂಡ್ಬರ್ತೀನಿ. ಒಂದು 5 ನಿಮಿಷ ತಗೊಂಡ್ ಬಂದ್ಬಿಡ್ತೀನಿ. ಹೌದು, ನಾನಿನ್ನೂ ಬದುಕಬಾರದು. ಇದನ್ನೆಲ್ಲ ನೋಡಿ ಬದುಕುವುದಕ್ಕಿಂತ ನಾನು ಸಾಯುವುದೇ ಲೇಸು. ಹೌದು, ನಾನೀಗ ಅದನ್ನೇ ಮಾಡ್ತೀನಿ. ನನ್ನ ಸಾವಿಗೆ ಇದು ಯೋಗ್ಯವಾದ ವೇಳೆ. ಹಾಗೇನೇ ಮಾಡ್ತೀನಿ. ಮಕ್ಕಳ ಮೂರು ಮಕ್ಕಳ ಪಡೆದರು ಸುಖವಿಲ್ಲ, ಧರ್ಮ ಪತ್ನಿ ಇದ್ದರು ಸುಖವಿಲ್ಲ. ಮೂರು ಮಕ್ಕಳ ಪಡೆದರು ಸುಖವಿಲ್ಲ, ಧರ್ಮ ಪತ್ನಿಯೊಬ್ಬಳೇ ಆಸರೆಯಾದಳಲ್ಲ. ವಿಧಿಯೇ ಸರಿಯೇ ಮನೆಯನ್ನು ನೆನೆದು ಮಕ್ಕಳ ನೆನೆದು ಮುತ್ತಂತ ಹೆಂಡತಿಯ ನೆನೆದು ಆತ್ಮಹತ್ಯದ ಕಡೆಗೆ ಮನವು ವಾಲುತ್ತಿದೆ. ಎಲ್ಲ ವಿಧಿಯೇ ವಿಧಿಯೇ ಇದು ಸರಿಯೇ? ಬಂಗಾರದ ಬದುಕು ಬರಡಾಯಿತಲ್ಲ, ಮುತ್ತಂತ ಮನೆಯು ಚೂರಾಯಿತಲ್ಲ. ಹಾಲಿನ ಒಳಗೆ ಉಳಿಗಿಂಡಿತಲ್ಲ. ಮನೆಯ ಬಿಟ್ಟು ಮಕ್ಕಳ ಬಿಟ್ಟು ಮುತ್ತಂತ ಮಡದಿಯ ಬಿಟ್ಟು ಕೊನೆಗೆ ತಾನು ಧರಿಸುವ ಪಾದರಕ್ಷೆಗಳ ಬಿಟ್ಟು ಮರಳಿ ಬಾರದೂರಿಗೆ ಹೊರಟನು ರಾಮಜ್ಜ ರಾಮಜ್ಜ.
ಹೊರಡುವ ರಾಮಜ್ಜ. ಇಲ್ಲೇ ಇದ್ರಲ್ಲ ರೀ, ಏನಂದ್ರೆ ಏನ್ರಿ? ಎಲ್ಲೋದ್ರು ಇವ್ರು? ರೇಣುಕಾ, ನನ್ನನ್ನು ಕ್ಷಮಿಸಿಬಿಡು ರೇಣುಕಾ. ಮಡದಿಯಾದ ನಿನಗೆ ಬೆಲೆ ಕೊಡದೆ ನಾನು ಜನ್ಮ ಕೊಟ್ಟ ನನ್ನ ಮಕ್ಕಳ ನೆನಪಿನಲ್ಲಿ ನೊಂದು ಬೆಂದು ಪರಿತಪಿಸಿ ಈ ನನ್ನ ಜೀವನವೇ ಬೇಡ ಎಂದು ಮನದೊಂದು ತಿರಸ್ಕಾರದಿಂದ ನಿನ್ನಿಂದ ಹಾಗೂ ನನ್ನ ಮಕ್ಕಳಿಂದ ನಿನ್ನೆಂದಿಗೂ ಸಿಗದಂತ ದೂರ ಬಹುದೂರ ನನ್ನ ಪ್ರಯಾಣ ರೇಣುಕಾ, ನನ್ನ ಪ್ರಯಾಣ. ಹಿಂಗಿ ಒಳಗನೆಯಲ್ಲಿ ಇಲ್ಲ ಇಲ್ಲ ಇಲ್ಲ, ಯಾಕ್ರಿ ಇಂಥ ಕೆಲಸ ಮಾಡ್ಬಿಟ್ರಿ? ನಾನೇನ್ ತಪ್ಪು ಮಾಡಿದೀನಿ ಅಂತ ನನಗೆ ಇವತ್ತಿಂತ ಶಿಕ್ಷಣ ಕೊಟ್ಬಿಟ್ರಿ. ಒಂದೇ ಒಂದ್ ಮಾತು ರೇಣುಕಾ, ನಾವಿಲ್ಲಿರೋದ್ ಬೇಡ, ಎಲ್ಲಾದ್ರೂ ದೂರ ಹೊರಟೋಗಡಂತಿದ್ರೆ ನಾನು ನಿಮ್ ಜೊತೆನೆ ಬಂದ್ಬಿಡ್ತಿದ್ನಲ್ರಿ. ಯಾವ ತಪ್ಪಿಗೋಸ್ಕರ ನನಗೆ ಇವತ್ತೊಂದು ದೊಡ್ಡ ಶಿಕ್ಷಣ ಕೊಟ್ರಿ. ಈ ಆಳ ಮನೆಯಲ್ಲಿ ನಾನು ಒಬ್ಳನ್ನ ಬಿಟ್ಟಾಗೋದಕ್ಕೆ ನಿಮ್ಮ ಮನಸ್ಸಾದ್ರೆ ಆಗ್ರಿ ಬಂತು. ರೇಣುಕಾ, ಕೊನೆವರೆಗೂ ನಿನ್ನ ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗಿರ್ತೀನಿ ಅಂತ ನನಗೆ ಕೊಟ್ಟ ಮಾತನ್ನು ಇಷ್ಟು ಬೇಗ ಮರ್ತು ಬಿಟ್ರೇನ್ರಿ? ಇಲ್ಲ, ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಂದ್ರೆ ನನಗಿಲ್ಲ ರೀ, ನನಗಿಲ್ಲ. ಈ ಮನೇಲಿ ನಿಮ್ಮ ನೆನಪುಗಳ ಜೊತೆ ನಾನು ಹೇಗ್ರಿ ಬದುಕಿ? ನೀವಿಲ್ದ ನಾನು ಹೇಗ್ರಿ ಬಾಳಿ? ನನ್ ಜೊತೆ ಕರೋರ್ಗು ಬಾಳ್ತೀನಿ ಬದುಕ್ತೀನಿ ಅಂತಂದವರು ಇವತ್ತು ನಿಮ್ಮ ನೆನಪು ಮಾತ್ರ ನನ್ನ ಜೊತೆ ಬಿಟ್ಟು ಹೋಗಿದ್ದೀರೇನ್ರಿ? ನಾನೇನ್ರಿ ತಪ್ಪು ಮಾಡಿದ್ದೆ? ಅಯ್ಯೋ, ಈ ಎಲ್ಲ ತಂದೆ ತಾಯಿ ರೀತಿ ನಾನು ತಪ್ಪು ಮಾಡ್ಬಿಟ್ಟೆ ರೀ. ನನಗೆ ಗಂಡು ಮಕ್ಳು ಬೇಕಂತ ನೂರಾರು ದೇವ್ರಿಗೆ ಹರಕೆ ಹೊತ್ತಿ ಇಂಥ ಪಾಪಿ ಮಕ್ಳಿಗೆ ನಾನು ಜನ್ಮ ಕೊಟ್ಬಿಟ್ನಲ್ಲಿ. ಇಂಥ ಮಕ್ಳಿಗೆ ಜನ್ಮ ಕೊಟ್ಟು ನಿಮ್ಮ ಸಾವಿಗೆ ನಾನು ಕಾರಣಾಗತ್ತಲ್ರಿ. ಇಲ್ಲ ಇಲ್ಲ, ಆ ತಪ್ಪಿಗೋಸ್ಕರ ನಿಮ್ಮ ಚಾಪೆ ತಗೊಂಡ ಈ ಮಕ್ಕಳು ಈ ರೀತಿ ನಿಮ್ಮ ಸಾವು ಕಾರಣ ಆಗ್ತಾರೆ ಅಂತ ನನಗೆ ಗೊತ್ತಿದ್ರೆ ಇಂಥ ಮಕ್ಳಿಗೆ ನಾನು ಜನ್ಮನೇ ಕೊಡ್ತಿದ್ದಿಲ್ಲ ರೀ, ಜನ್ಮನೇ ಕೊಡ್ತಿದ್ದಿಲ್ಲ. ಎಲ್ಲ ತಂದೆ ತಾಯಿ ಅಂದ್ರು ತಮ್ಮ ಮಕ್ಳಿಗೋಸ್ಕರ
ಕಷ್ಟ ಸುಖ ಎಲ್ಲ ಹೊಟ್ಟೆಲೆ ಬಚ್ಚಿಟ್ಕೊಂಡು ಆ ಸುಖನೇ ನಮ್ಮ ಸುಖ ಅನ್ಕೊಂಡು ನಮ್ಮ ಸುಖನೆಲ್ಲ ಅವ್ರಿಗೆ ದಾರಿ ಎರಿತೀವಲ್ರಿ. ಯಾಕೆ ಮುಪ್ಪಿನ ಕಾಲದಲ್ಲಿ ಎತ್ತವ್ರಿಗೆ ನೆರವಾಗಿ ನಿಲ್ತಾರೆ ಅಂತ, ಆದ್ರೆ ಈ ರೀತಿ ಪ್ರಾಣ ತೆಗಿತಾರೆ ಅಂತ ನನಗೆ ಗೊತ್ತಿದ್ದಿಲ್ಲ ನನಗೆ ಗೊತ್ತಿದ್ದಿಲ್ಲ ರೀ. ಯಾವ ತಂದೆ ತಾಯಿಗೂ ನಮ್ಮಂತ ಕಷ್ಟ ಕೊಡ್ಬೇಡ ಭಗವಂತ. ಅವ್ರಿಗೆ ನಮ್ಮಂತ ನೋವು ಕೊಟ್ಟು ನರಳಿ ನರಳಿ ಸಹಾಯ ಮಾಡೋ ಬದಲು ನನ್ನಂತ ತಾಯಿ ಅಂದ್ರ ಪಂಚಗೊಳಿದ್ರು ಚಿಂತೆ ಇಲ್ಲ. ಮಕ್ಕಳನ್ನ ಕೊಟ್ಟವ್ರ ಜೀವನ ನರಕ ಮಾಡ್ಬೇಡ. ಎಲ್ಲಾ ಮಕ್ಕಳ ತಂದೆ ತಾಯಿರಿಗೆ ಒಡವೆ ವಸ್ತ್ರ ಬಟ್ಟೆ ಅಂತ ಕೊಟ್ರೆ ನನ್ನ ಮಕ್ಕಳು ಕೊಟ್ಟಿದ್ದಾರೆ, ಮುಂಡೆ ಪಟ್ಟಣ ಕೊಟ್ಟಿದ್ದಾರೆ. ನಾನು ಮುತ್ತೈದೆ ತನ್ನ ಕಿತ್ಕೊಂಡ್ಬಿಟ್ಟು ನಾನು ಮುತ್ತೈದೆ ಅಲ್ಲ, ನಾನು ಮುತ್ತೈದೆ ಅಲ್ಲ. ಹೆಣ್ಣಿಗಳ ಅಣೆಗೆದು ಸಿಂಧೂರವಿಲ್ಲ, ಕೊರಳ ಮಾಂಗಲ್ಯ ನಿನಗೆ ಶೋಭಿಸುವುದಿಲ್ಲ. ಉಡಿವ ಮುತ್ತೈದೆ ನೀನಲ್ಲ, ಕೈಬಳೆಯ ನಾದ ನಿನಗಿಲ್ಲ. ಇದೇಕೆ ಬೇಕು ಎಣ್ಣೆ ನಿನಗೆ ಮುತ್ತೈದೆ ಎಂಬ ಪಟ್ಟ, ಮುತ್ತೈದೆ ಎಂಬ ಪಟ್ಟ.